ಬೆನ್ನೋವು ಸೊಂಟ ನೋವು ಎಲ್ಲರಿಗೂ ಕಾಮನ್ ಆಗಿ ಬರುತ್ತೆ. ಆದರೆ ಹೆಣ್ಣು ಮಕ್ಕಳಲ್ಲಿ ಇದು ಜಾಸ್ತಿಯಾಗಿ ಬರುತ್ತೆ. ಅದಕ್ಕೆ ಕಾರಣ ಏನು, ಯಾವ ರೀತಿಯಾದಂಥ ಪ್ರಿಕಾಷನ್ಸ್ನ ತಗೊಳ್ಬೇಕು, ಹೋಮ್ ರೆಮಿಡೀಸ್ನ ಯಾವ್ದಾವ್ದನ್ನ ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಎಫೆಕ್ಟಿವ್ ಹೋಮ್ ರೆಮಿಡೀಸ್ನ ಸಹಿತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಹೋಮ್ ರೆಮಿಡಿ ಐಸ್ ಕ್ಯೂಬ್ನ ತಗೊಳ್ತಾ ಇದ್ದೀನಿ. ಐಸ್ ಕ್ಯೂಬ್ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವಾ. ಒಂದು ಐಸ್ ಕ್ಯೂಬ್ನ ಕ್ಲೀನ್ ಆಗಿರುವಂಥ ಬಟ್ಟೆಯಲ್ಲಿ ಹಾಕಬೇಕಾಗುತ್ತೆ. ಯಾವುದಾದ್ರೂ ಕರ್ಚೀಪ್ ತಗೊಳ್ಬೋದು, ಟವಲ್ ತಗೊಳ್ಬೋದು. ಕ್ಲೀನ್ ಆಗಿರುವಂಥ ಕ್ಲಾತ್ನಲ್ಲಿ ಐಸ್ ಕ್ಯೂಬ್ನ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ. ಎಲ್ಲಿ ಪೇನ್ ಇರುತ್ತೋ, ಸೊಂಟದ ನೋವಾಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಎಲ್ಲಿ ಪೇನ್ ಇರುತ್ತೋ ಅದನ್ನು ನೀಟಾಗಿರುವಂತಹ ಬಟ್ಟೆನಲ್ಲಿ ಹಾಕಿ ರಬ್ ಮಾಡೋದ್ರಿಂದ, ಮಸಾಜ್ ಮಾಡೋದ್ರಿಂದ, ಒಂದು 5 to 10 ಮಿನಿಟ್ಸ್ ಆದರೂ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಬೇಗ ಆ ನೋವೆಲ್ಲ ಕಡಿಮೆ ಆಗುತ್ತೆ. ನಾನಿವತ್ತು ಕೈಗೆ ಮಸಾಜ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ನೀಟಾಗಿ ಅದ್ರ ಮಧ್ಯ ಸರ್ಕ್ಯುಲರ್ ಮೋಷನ್ ಆಗಿ ಚೆನ್ನಾಗಿ ರಬ್ ಮಾಡಬೇಕಾಗುತ್ತೆ. ಈ ರೀತಿ ರಬ್ ಮಾಡೋದ್ರಿಂದ ಬೇಗ ನೋವೆಲ್ಲ ಕಡಿಮೆ ಆಗುತ್ತೆ. ಹೆಣ್ಮಕ್ಳಿಗಂತೂ ಸೊಂಟ ನೋವು, ಬೆನ್ನು ನೋವು ಬಂದಾಗ ಅದನ್ನು ತಡ್ಕೊಳಕ್ಕೆ ಸಹಿತ ಆಗೋದಿಲ್ಲ. ತುಂಬಾ ಕಷ್ಟ ಆಗುತ್ತೆ. ಈಗಿನ ಜನ್ರೇಷನ್ನಲ್ಲಿರುವಂಥ ನಮ್ಮ ಫುಡ್ ಡಯೆಟ್ನ ನೋಡಿದಾಗ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಆದಷ್ಟು ನಮ್ಮ ಬಗ್ಗೆ ನಾವೇ ಪ್ರಿಕಾಷನ್ಸ್ನ ತಗೊಳ್ಬೇಕಾಗುತ್ತೆ. ಎರಡನೆಯ ಮನೆ ಮದ್ದು ಬಿಸಿ ನೀರಿನ ಶಾಖ. ಬಿಸಿನೀರನ್ನು ನಾವು ಹೀಟಿಂಗ್ ಪ್ಯಾಡ್ ಅಂತ ಹೇಳಿ ಬರುತ್ತೆ. ಹೀಟಿಂಗ್ ಪ್ಯಾಡ್ ಇದ್ದರೆ ಅದನ್ನೇ ಯೂಸ್ ಮಾಡ್ಬೋದು. ಅದು ಇಲ್ಲ ಅಂತ ಹೇಳಿದ್ರೆ ಬಿಸಿನೀರನ್ನು ಕಾಯಿಸ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಿಂದ ಆದಮೇಲೆ ಚೆನ್ನಾಗಿ ಅದನ್ನು ಒಂದು ಕ್ಲಾತ್ನ ತಗೊಳ್ಳಿ. ಕ್ಲೀನಾಗಿರುವಂಥ ಕ್ಲಾತ್ನ ಯೂಸ್ ಮಾಡಿ ಅದರಿಂದ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ, ಹೀಗೆ ಮಾಡೋದ್ರಿಂದ ಸಹಿತ ನಮ್ಮ ಬೆನ್ನು ನೋವು, ಸೊಂಟ ನೋವು ಕಡಿಮೆ ಆಗುತ್ತೆ. ಬಿಸಿನೀರಿನ ಶಾಖ ಕೊಡೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ನಮ್ಮ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಲನ ಚೆನ್ನಾಗಾಗುತ್ತೆ. ಇದರಿಂದ ನೋವು, ಸ್ನಾಯು ನೋವು, ಯಾವುದಾದ್ರೂ ಬೆನ್ನೋವು, ಸೊಂಟ ನೋವು ಇದ್ದರೆ ಅದು ಬೇಗ ಕಡಿಮೆ ಆಗುತ್ತೆ. ಅದಕ್ಕೆ ಆದಷ್ಟು ಬಿಸಿನೀರಿನ ಶಾಖನ ತಗೊಳ್ಳಿ. ಹೀಟಿಂಗ್ ಪ್ಯಾಡ್ ಇದ್ದರೆ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಬಿಸಿನೀರಿನ ಬಾಟಲ್ಸ್ನ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಸಹಿತ ಮಾಡ್ಬೋದು. ಅದಕ್ಕೆ ಆದಷ್ಟು ಈ ರೀತಿಯಾದಂಥ ಹೋಮ್ ರೆಮಿಡೀಸ್ನ ಫಾಲೋ ಮಾಡಿ ಮನೆಯಲ್ಲೇ ನೀವು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮೂರನೆಯ ಹೋಮ್ ರೆಮಿಡಿ, ಅದಕ್ಕೆ ನಾನು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಒರಿಜಿನಲ್ ಆಗಿ ಏನಾದ್ರು ತರಿಸಿದ್ದೇನಾದರೂ ಇದ್ದರೆ ಅದನ್ನೇ ಯೂಸ್ ಮಾಡಿ. ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದ್ರಿಂದ ಇದರಿಂದ ಸಹಿತ ನಮ್ಮ ಬೆನ್ನು ನೋವು, ಸೊಂಟ ನೋವು ಬೇಗ ಕಡಿಮೆ ಆಗುತ್ತೆ. ಕೊಬ್ಬರಿ ಎಣ್ಣೆ ಜೊತೆಗೆ ಕ್ಯಾಸ್ಟರ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕ್ಯಾಸ್ಟರ್ ಆಯಿಲ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಅದು ಚೆನ್ನಾಗಿ ಬಿಸಿ ಆಗಬೇಕಾಗುತ್ತೆ. ಅದು ಬಿಸಿ ಆದಮೇಲೆ ಒಂದು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸಹಿತ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಏನಾದರೂ ಬೆನ್ನು ನೋವು, ಸೊಂಟ ನೋವು ಏನಾದರೂ ಇತ್ತು ಅಂತ ಹೇಳಿದ್ರೆ, ಕಾಲು ನೋವು, ಕೈ ನೋವು ಇದ್ದರೂ ಸಹಿತ ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೆ ಆದಷ್ಟು ಬೆಳ್ಳುಳ್ಳಿನ ಯೂಸ್ ಮಾಡಿ. ಬೇರೆ ಬೇರೆ ನೋವಿನ ಎಣ್ಣೆ ಯೂಸ್ ಮಾಡೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಇದನ್ನು ಯೂಸ್ ಮಾಡೋದ್ರಿಂದ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಈ ಆಯಿಲ್ನ ನೀವು ಡೈಲಿ ಸಹಿತ ಯೂಸ್ ಮಾಡ್ಬೋದು. ಆದಷ್ಟು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ರೀತಿ ಮಾಡಿಕೊಂಡು ನಿಮ್ಮ ಕೈಕಾಲುಗಳಿಗಾಗಿರ್ಬೋದು, ಬೆನ್ನಿಗೆ, ಸೊಂಟಕ್ಕೆ ಇದನ್ನು ಹಚ್ಕೊಳ್ಳೋದ್ರಿಂದ ಬೇಗ ಪೇಯ್ನು ಕಡಿಮೆ ಆಗುತ್ತೆ. ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 10 to 15 ಮಿನಿಟ್ಸ್ ಆದರೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ನ ಯೂಸ್ ಮಾಡದೇ ಇರೋದ್ರಿಂದ ಯಾರಿಗೆ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಒಂದು 5 ವರ್ಷದಿಂದ ಮೇಲ್ಪಟ್ಟವರಿಗೆ ಈ ಮಸಾಜ್ನ ಸಹಿತ ಮಾಡ್ಬೋದು. ಕಾಲು ನೋವು, ಕೈ ನೋವು ಅಂತ ಅನ್ನೋರಿಗೆ ಈ ರೀತಿಯಾದಂಥ ಮಸಾಜ್ನ ಮಾಡ್ಬೋದು. ಮಾರ್ಕೆಟಿಂದ ತರುವಂಥ ನೋವಿನ ಎಣ್ಣೆಗಳು ಎಲ್ಲವೂ ಎಫೆಕ್ಟಿವ್ ಆಗಿ ವರ್ಕ್ ಆಗಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ಹೋಮ್ ರೆಮಿಡೀಸ್ನ ಕಂಟಿನ್ಯೂಸ್ ಆಗಿ ಬಳಸಿ. ಇದನ್ನು ಬಳಸೋದ್ರಿಂದ ಬೇಗ ನಮ್ಮ ಸೊಂಟ ನೋವು, ಬೆನ್ನು ನೋವೆಲ್ಲ ಕಡಿಮೆ ಆಗುತ್ತೆ. ನಾನು ಇದಕ್ಕೆ ಏನು ಪ್ರಿಕಾಷನ್ಸ್ನ ತಗೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಕಾರಣಗಳೇನು, ನಾವು ಇವಾಗ ಕಾರಣಗಳು ಏನು ಅಂತ ಹೇಳಿ ತಿಳ್ಕೊಳ್ಳದೆ, ಪ್ರಿಕಾಷನ್ಸ್ ಏನು ಅಂತ ಹೇಳಿ ತಿಳ್ಕೊಳ್ಳಾರ್ದಂಗೆ ನಾವು ಒಂದು ಹೋಮ್ ರೆಮಿಡೀಸ್ನ ಯೂಸ್ ಮಾಡೋದ್ರಿಂದ ಅದರಿಂದ ಏನು ಪ್ರಯೋಜನ ಇಲ್ಲ. ಯಾವುದಕ್ಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಇವತ್ತಿನ ಸಿಂಪಲ್ ಟಿಪ್ಸ್ನಲ್ಲಿ ನಾನು ನಿಮಗೆ ಕಾರಣಗಳೇನು, ಅದಕ್ಕೆ ಯಾವ ರೀತಿಯಾದಂಥ ಪ್ರಿಕಾಷನ್ಸ್ನ ತಗೊಳ್ಬೇಕು ಅಂತೇಳಿ ಹೇಳ್ಕೊಡ್ತೀನಿ.
ನಿಮಗೇನಾದರೂ ತುಂಬ ಬೊಜ್ಜಿದೆ, ಹೊಟ್ಟೆನಲ್ಲಿ ತುಂಬ ಬೊಜ್ಜಿದೆ ಅಂತ ಹೇಳಿದ್ರೆ ಅದರಿಂದ ಸಹಿತ ಬೆನ್ನು ನೋವು, ಸೊಂಟ ನೋವು ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಭಾರ ನಮ್ಮ ದೇಹದ ಮೇಲೆ ಬೀಳುತ್ತೆ. ಬೆನ್ನಿನ ಮೇಲೆ, ಸೊಂಟದ ಮೇಲೆ ಜಾಸ್ತಿ ಬೀಳೋದ್ರಿಂದ ಇದರಿಂದ ಬೆನ್ನು ನೋವು, ಸೊಂಟ ನೋವು ಜಾಸ್ತಿ ಆಗುತ್ತೆ. ಹಾಗೆ ನೀವು ಎದ್ದೇಳುವಾಗ, ಕುತ್ಕೊಳ್ಳುವಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಕುತ್ಕೊತೀವಿ, ಹೆಂಗೆ ಬೇಕೋ ಹಂಗೆ ಎದ್ದೇಳ್ತೀವಿ. ಇದರಿಂದ ಸಹಿತ ನರಗಳಿಂದ ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ಆದಷ್ಟು ಕುಳಿತುಕೊಳ್ಳುವಾಗ, ನಿಂತ್ಕೊಳ್ಳುವಾಗ ಅವಾಗೆಲ್ಲ ಸ್ವಲ್ಪ ಕರೆಕ್ಟ್ ಪೋಸ್ಚರಲ್ಲಿ ಕುತ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗೋದಿಲ್ಲ. ಆದಷ್ಟು ನೀವು ಕುತ್ಕೊಳ್ಳುವಾಗ, ನಿಂತ್ಕೊಳ್ಳುವಾಗ ಅದ್ರ ಬಗ್ಗೆ ಗಮನ ವಹಿಸಲೇಬೇಕು. ಹಾಗೆ ಇನ್ನೊಂದೇನು ಅಂತ ಹೇಳಿದ್ರೆ ಡಿಸ್ ಸಮಸ್ಯೆ ಅಂತ ಹೇಳಿ ಬರುತ್ತೆ. ಡಿಸ್ ಸಮಸ್ಯೆಯಿಂದ ಸಹಿತ ನಿಮ್ಗೆ ಈ ರೀತಿಯಾದಂಥ ಸೊಂಟ ನೋವು, ಬೆನ್ನು ನೋವು ಸ್ಟಾರ್ಟ್ ಆಗುತ್ತೆ. ಇವಾಗ ಹೆಣ್ಮಕ್ಳಲ್ಲಿ ಯಾಕೆ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಡೆಲಿವರಿ ಆಗಿರ್ಬೋದು, ಮದುವೆ ಆದಮೇಲೆ, ಡೆಲಿವರಿ ಆದಮೇಲೆ ಇದರಿಂದ ಸೊಂಟ ನೋವು, ಬೆನ್ನು ನೋವು ಜಾಸ್ತಿಯಾಗಿ ಬರುತ್ತೆ. ಹಾಗೆ ಜಾಸ್ತಿ ಭಾರನ ಎತ್ತೋದ್ರಿಂದ, ನೀವು ಎಲ್ಲಿಗಾದರೂ ಹೊರಗಡೆ ಏನಾದರೂ ಮಾಡುವಾಗ ಆಗಿರ್ಬೋದು, ಮನೇಲಾಗಿರ್ಬೋದು, ಜಾಸ್ತಿ ಭಾರನ ಎತ್ತೋದ್ರಿಂದ ಆವಾಗ ಸಹಿತ ಸೊಂಟ ನೋವು, ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಯಾವ್ಯಾವ ರೀತಿಯಾದಂಥ ಪ್ರಿಕಾಷನ್ಸ್ನ ತೊಗೊಳ್ಬೇಕು, ನಮ್ಗೆ ಯಾವ್ಯಾವ ರೀತಿಯಾದಂಥ ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಮೇಯ್ನಾಗಿ ನಾವು ಕುತ್ಕೊಳ್ಳುವಂಥ, ನಿಂತ್ಕೊಳ್ಳುವಂಥ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ನಿಂತ್ಕೊತೀವಿ, ಕುತ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ನೀವೇನಾದರೂ ವರ್ಕ್ ಮಾಡ್ತಾ ಇರ್ತೀರಾ, ಕಂಪ್ಯೂಟರ್ ಮುಂದೆ ಕುತ್ಕೊಂಡು ತುಂಬ ಹೊತ್ತು ವರ್ಕ್ ಮಾಡಬೇಕಾಗುತ್ತೆ. ಎಲ್ಲರೂ ತುಂಬ ಹೊತ್ತು ವರ್ಕ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಇದರಿಂದ ನಮಗೆ ದೇಹದ ತೂಕ ಜಾಸ್ತಿ ಆಗುತ್ತೆ. ಹಾಗೆ ಕುತ್ಕೊಳ್ಳುವಾಗ ಕರೆಕ್ಟಾಗಿ ಕುತ್ಕೊಳ್ಳೋದು ಇಲ್ಲ. ಸ್ಟ್ರೈಟಾಗಿ ಬೆನ್ನನ್ನು ಸ್ಟ್ರೈಟ್ ಮಾಡಿ ಕುತ್ಕೊಳ್ಳೋದ್ರಿಂದ ಇದರಿಂದ ಬೆನ್ನು ನೋವು, ಸೊಂಟ ನೋವನ್ನು ಬೇಗ ಕಡಿಮೆ ಮಾಡ್ಕೊಳ್ಬೋದು. ಅದ್ರ ಬಗ್ಗೆ ತುಂಬ ಗಮನ ಇರಬೇಕಾಗುತ್ತೆ. ಯಾವಾಗನಾದ್ರೂ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬ ಹೊತ್ತು ಕುತ್ಕೊಳ್ಳೋ ಸಹಿತ ಒಳ್ಳೆಯದಲ್ಲ. ಇವಾಗ ಒಂದು 15 to 20 ಮಿನಿಟ್ಸ್ ನೀವು ಕುತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ 5 to 10 ಮಿನಿಟ್ಸ್ ರೆಸ್ಟ್ ಮಾಡಿ. ಈ ರೀತಿ ರೆಸ್ಟ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗೋದಿಲ್ಲ. ಬೆನ್ನು ನೋವು, ಸೊಂಟ ನೋವು ಆದಷ್ಟು ಕಮ್ಮಿ ಆಗುತ್ತೆ. ಅದಕ್ಕೆ ಆ ರೀತಿಯಾದಂಥ ಪ್ರಿಕಾಷನ್ಸ್ನ ನೀವು ತಗೊಳ್ಳೇಬೇಕಾಗುತ್ತೆ. ವ್ಯಾಯಾಮ ಮಾಡಿ, ವ್ಯಾಯಾಮ ಮಾಡೋಕ್ಕೆ ಆಗಿದ್ರು, ಯೋಗ ಮಾಡೋಕ್ಕಾದ್ರೆ ಆದಷ್ಟು ಒಂದು 5 to 10 ಮಿನಿಟ್ಸ್ ಆದರೂ ನೀವು ರೆಸ್ಟ್ ಮಾಡಿಬಿಟ್ಟು ಯೋಗಗಳನ್ನೆಲ್ಲ ಮಾಡೋದ್ರಿಂದ, ಯಾವುದಾದ್ರೂ ಎಕ್ಸಸೈಸ್ಗಳನ್ನ ಒಂದು 2 to 3 ಎಕ್ಸಸೈಸ್ ಆದರೂ ಮಾಡ್ಬೋದಲ್ವ. ಆ ರೀತಿ ಮಾಡೋದ್ರಿಂದ ನಮ್ಮ ಬಗ್ಗೆ ನಾವೇ ಕಾಳಜಿ ವಹಿಸೋದ್ರಿಂದ ಆಗ ಬೆನ್ನೋವು, ಸೊಂಟ ನೋವಾಗಿರ್ಬೋದು, ಬೇರೆ ಯಾವುದೇ ಕಾಯಿಲೆ ಆಗಿರ್ಬೋದು ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ಆದರೆ ನಾವು ನಮ್ಮ ಬಗ್ಗೆ ನಾವು ಜಾಸ್ತಿ ಕಾಳಜಿ ವಹಿಸೋದಿಲ್ಲ. ಆದಷ್ಟು ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ, ಆವಾಗ ನಿಮಗೆ ಇರುವಂಥ ಎಲ್ಲ ಅನಾರೋಗ್ಯ ಸಮಸ್ಯೆಗಳು ಬೇಗ ಕಡಿಮೆ ಆಗುತ್ತೆ. ಹೆಣ್ಮಕ್ಳು ತಮ್ಮ ಬಗ್ಗೆ ತಾವೇ ತುಂಬಾ ಕಾಳಜಿ ವಹಿಸಬೇಕಾಗುತ್ತೆ. ನಿಮ್ಮ ಡೆಲಿವರಿ ಆದಮೇಲೆ ಆಗಿರ್ಬೋದು, ಆವಾಗಲೂ ಸಹಿತ ನೀವು ಕಾಳಜಿ ತಗೊಳ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೆನ್ನು ನೋವು, ಸೊಂಟ ನೋವು ಜಾಸ್ತಿ ಆಗೇ ಆಗುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸ್ಗೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ, ಅನಾರೋಗ್ಯ ಸಮಸ್ಯೆಗಳಿರ್ಬೋದು, ಯಾವುದಾದ್ರೂ ವೀಡಿಯೋಸ್ ಬೇಕಾಗಿದ್ದರೆ ಆ ವಿಡಿಯೋಸ್ನ ಶೇರ್ ಮಾಡಿ. ನಿಮ್ಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಆಗಿರುವಂಥ ಯಾವುದಾದ್ರೂ ವಿಡಿಯೋಸ್ ಏನಾದರೂ ಬೇಕಾಯಿತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.